ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶರನ್ನವರಾತ್ರಿಯ ಎರಡನೇ ದಿನವಾದ ಇಂದು ದೇವಿಯು ಬ್ರಹ್ಮಚಾರಿಣಿಯಾಗಿ ಕಾಣಿಸ್ಕೊಳ್ತಾಳೆ. ಇಂದು ದೇವಿಯು ಬ್ರಹ್ಮಚಾರಿಣಿಯಾಗಿ ಕಾಣಿಸ್ಕೊಳ್ತಾಳೆ ಮತ್ತು ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡ್ತಾಳೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಶ್ಚರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು. ದಾಸವಾಳ ಮತ್ತು ಕಮಲದ ಹೂವು ದೇವಿಗೆ ತುಂಬ ಇಷ್ಟ ಆಗಿರುವಂಥದ್ದು. ಪೂಜೆಯ ಸಮಯದಲ್ಲಿ ಈ ತಾಯಿಗೆ ಹೂವುಗಳಿಂದ ಮಾಡಿದ ಮಾಲೆಗಳನ್ನು ಅರ್ಪಿಸ್ತಾರೆ. ಹಾಗೂ ಸಕ್ಕರೆಯಿಂದ ಮಾಡಿದಂಥ ಖಾದ್ಯಗಳು ಕೂಡ ಈ ದೇವಿಗೆ ತುಂಬ ಇಷ್ಟ ಆಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಸಕ್ಕರೆಯಿಂದ ಮಾಡಿದಂಥ ಖಾದ್ಯಗಳನ್ನು ಕೂಡ ಪೂಜೆಯಲ್ಲಿ ಇಟ್ಟು ನೈವೇದ್ಯಕ್ಕೆ ಅರ್ಪಿಸಬಹುದು. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷವು ದೊರೆಯುತ್ತದೆ ಎನ್ನುವ ನಂಬಿಕೆ ಎನ್ನುವಂಥದ್ದಿದೆ.